ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿನಗೆ? ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು. ಅತ್ತೆ, ನಿಜವಾಗ್ಲೂ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ಬೇಡ. ಕಾಂಪಿಟೇಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋದು ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡಬೇಕಾಗಿತ್ತು? ಗೆದ್ದಿದ್ದೀವಿ ಅನ್ನೋ ಖುಷಿಗೆ ಎಲ್ಲರೂ ಸೇರಿ ಪಾರ್ಟಿ ಮಾಡಿರ್ತಾರೆ ದೊಡ್ಡಮ್ಮ. ಪಾರ್ಟಿಲಿ ಜೋಶ್ಗೆ ಅಂತ ಒಂದೆರಡು ಪೆಗ್ಗು ಜಾಸ್ತಿ ಹಾಕಿರ್ತಾಳೆ ಅಷ್ಟೇ. ಶೋಭಿತಾ, ಲಕ್ಷ್ಮಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಅಕಸ್ಮಾತಾಗಿ ನಾನು ಬೇಕಾದ್ರೂ ತಪ್ಪು ಮಾಡಿಬಿಡ್ಬೋದು, ಆದರೆ ಲಕ್ಷ್ಮಿ ಖಂಡಿತ ತಪ್ಪು ಮಾಡೋಳಲ್ಲ. ಅವಳು ಸುಮ್ಮನಿದ್ದಾಳೆ ಅಂತ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಾ? ಮಾವ, ನೀವು ಈ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೇನೆ ಅವಳು ಮನ್ಸಿಗೆ ಬಂದಾಗ ಆಡ್ತಿರೋದು. ಈಗ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಜೊತೆಗೆ ಕಾಲೇಜಿಂದನೂ ಹೊರಗಡೆ ಕಳಿಸಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕ ನೀವು ಅವಳನ್ನ ಕಾಲೇಜಿಗೆ ಸೇರಿಸಿದ್ದು? ಓದು ದಬ್ಬಾಕ್ತೀನಿ ಅಂತ ಹೋದವಳು ಕುಡ್ದು ದಬ್ಬಾಕೊಂಡಿದ್ದಾಳೆ. ಇದರಿಂದ ನಮ್ಮ ಮನೆ ತಾನೇ ಹಾಳಾಗೋದು. ಯಾರ ಮರ್ಯಾದೆನೂ ಹಾಳಾಗಿಲ್ಲ ಅಮ್ಮ. ಲಕ್ಷ್ಮಿ ತಪ್ಪು ಮಾಡಿದ್ರೆ ಅಲ್ವಾ ಮರ್ಯಾದೆ ಹೋಗೋದು? ಲಕ್ಷ್ಮಿ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿರೋರು ಸಿಕ್ಕಾಕೊಂಡಿದ್ದು ಆಯ್ತು, ಅವ್ರು ಸಾರಿ ಕೇಳಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಆಯ್ತು. ಆದಿ, ಏನೋ ಹೇಳ್ತಾ ಇದೀಯಾ? ಲಕ್ಷ್ಮಿಯಿಂದ ಏನೋ ತಪ್ಪಾಗಿಲ್ವಾ? ಇಲ್ಲಪ್ಪ, ಇದನ್ನ ಮಾಡಿರೋದು ಕಾಲೇಜಿಂದ ಡಿಬಾರ್ ಆಗಿರೋ ಸ್ಟೂಡೆಂಟ್ಗಳು. ಈಗ ಆಗಿರೋ ಘಟನೆಗೂ ಲಕ್ಷ್ಮಿಯವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನೆಲ್ಲ ನಾವೇ ಮಾಡಿರೋದು. ದಯವಿಟ್ಟು ಇನ್ಮೇಲೆ ಲಕ್ಷ್ಮಿ ಅವ್ರಿಗೆ ಯಾವುದೇ ಥರ ಟ್ರೋಲ್ ಮಾಡಬೇಡಿ. ಅಬ್ಬಾ, ಈಗ ನನಗೆ ಸಮಾಧಾನ ಆಯಿತು. ಎಲ್ಲರೂ ಪಾಪ ಲಕ್ಷ್ಮಿ ತಪ್ಪು ಮಾಡಿದಾಳೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರು. ಈಗ ಅವ್ರ ಬಾಯಿ ಮುಚ್ಚಿದಾಗಾಯ್ತು ನೋಡು. ಅಷ್ಟೇ ಅಲ್ಲ ಅಜ್ಜಿ, ಲಕ್ಷ್ಮಿ ಮತ್ತೆ ಕಾಲೇಜಿಗೆ ಬರ್ಬೋದು ಅಂತ ರೀಜಾಯ್ನಿಂಗ್ ಲೆಟರ್ ಕೂಡ ಕೊಟ್ಟಿದ್ದಾರೆ.